ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕ್ರಾಂತಿನೆಲ ಕಿತ್ತೂರು ಪೊಲೀಸರು ಬೆಳಗಾವಿ ಜಿಲ್ಲೆಗೆ ಬೇಕಾಗಿದ್ದ ಕುಖ್ಯಾತ ಸರಗಳ್ಳರನ್ನ ಭರ್ಜರಿ ಬೇಟೆಯಾಡುವ ಮೂಲಕ ಸಾರ್ವಜನಿಕ ವಲಯ ಹಾಗೂ ಪೊಲೀಸ್ ಇಲಾಖೆಯ ಮೇಲಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಎಂಕೆ ಹುಬ್ಬಳ್ಳಿ ಉಪ ಪೊಲೀಸ್ ಠಾಣೆಯ ಹತ್ತಿರವೇ ಬೈಕ್ನಲ್ಲಿ ಬಂದ ಆರೋಪಿತರು ಒಬ್ಬ ಮಹಿಳೆಯ ಕುತ್ತಿಗೆಯಲ್ಲಿ ಇದ್ದಂತಹ ಬೆಲೆ ಬಾಳುವ ಬಂಗಾರದ ಸರವನ್ನ ಕುತ್ತಿಗೆಗೆ ಕೈ ಹಾಕಿ ಕಸಿದುಕೊಂಡು ಹೋಗಿದ್ದಾರೆ ಎಂದು ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ಫಿರ್ಯಾದಿ ದಾಖಲು ಆಗಿದ್ದೇ ತಡ ಬೆಳಗಾವಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಆದ ಭೀಮಶಂಕರ್ ಗುಳೇದ್ ಹಾಗೂ ಬೈಲಹೊಂಗಲ ಡಿಎಸ್ಪಿ ಡಾಕ್ಟರ್ ವೀರಯ್ಯ ಹಿರೇಮಠ ಮಾರ್ಗದರ್ಶನದಲ್ಲಿ ಕಿತ್ತೂರು ಪೊಲೀಸ್ ಠಾಣೆಯ ಸಿಪಿಐ ಶಿವಾನಂದ ಗುಡಗನಹಟ್ಟಿ ಹಾಗೂ ಕಿತ್ತೂರು ಪಿಎಸ್ಐ ಪ್ರವೀಣ್ ಗಂಗೊಳ್ಳಿ ನೇತೃತ್ವದಲ್ಲಿ ನೇಸರ್ಗಿ ಪೊಲೀಸ್ ಠಾಣೆಯ ಪಿಎಸ್ಐ ಈರಪ್ಪ ರೀತಿ ಹಾಗೂ ಎಲ್ಲ ಪೊಲೀಸ್ ಸಿಬ್ಬಂದಿಗಳ ಜಂಟಿ ಕಾರ್ಯಾಚರಣೆಯಲ್ಲಿ ಬೆಳಗಾವಿ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಿಗೂ ಬೇಕಾಗಿದ್ದ ಸರಗಳ್ಳತನ ಆರೋಪಿಗಳು ಆದ ಗೋಕಾಕ ತಾಲೂಕಿನ ಬೆನಚಿನ ಬರಡೆ ಗ್ರಾಮದ ರಮೇಶ್ ಕಿಲಾರಿ ಹಾಗೂ ಬಾಳೇಶ್ ಮಂಗೋಜಿ ಅವರನ್ನ ಭರ್ಜರಿ ಬೇಟೆಯಾಡಿ ಜೈಲಿಗಟ್ಟುವಲ್ಲಿ ಕಿತ್ತೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇನ್ನು ಈ ಕೇಸ್ ಬಗ್ಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಬೈಲಹೊಂಗಲ ಡಿಎಸ್ಪಿ ಡಾಕ್ಟರ್ ವೀರಯ್ಯ ಹಿರೇಮಠ ಅವರು ಈ ಕೇಸ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಹಂಚಿಕೊಂಡಿದ್ದಾರೆ. ವಿಶೇಷವಾಗಿ ರಮೇಶ್ ಕಿಲಾರಿ ಅಂತಕ್ಕಂಥವ್ರನ್ನ ಇದು ಮಾಡಿದ್ದಾರೆ. ಹೌದು, ದಿನಾಂಕ 23/8/2025 ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಎಂಕೆ ಹುಬ್ಬಳ್ಳಿ ಉಪಠಾಣೆಯ ಮುಂದ್ಗಡೆ ಬೆಳಗಿನ ಜಾವ ಸುಮಾರು 10ರಿಂದ 10 ಗಂಟೆವರೆಗೆ ಒಬ್ಬ ಮಹಿಳೆ ದೇವಸ್ಥಾನಕ್ಕೆ ಬಂದು ವಾಪಸ್ ಮನೆಗೆ ಹೋಗ್ತಿರ್ಬೇಕಾದ್ರೆ ಒಂದು ಬೈಕ್ನಲ್ಲಿ ಬಂದಂಥ 30ರಿಂದ 35 ವರ್ಷದ ವಯಸ್ಸಿನ ಇಬ್ಬರು ಯುವಕರು ಅವರಿಗೆ ಹೆದರಿಸಿ ಚೈನನ್ನು ಕಿತ್ಕೊಂಡು ಪರಾರಿಯಾಗಿರ್ತಾರೆ. ಈ ಬಗ್ಗೆ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 154/2025 ಅಂತ ಒಂದು ಪ್ರಕರಣ ದಾಖಲಾಗಿರ್ತದೆ. ಈ ಪ್ರಕರಣವನ್ನು ನಾವು ಗಂಭೀರವಾಗಿ ಪರಿಗಣಿಸಿ ಆರೋಪಿಗಳನ್ನ ಪತ್ತೆ ಹಚ್ಚಲಿಕ್ಕೆ 2 ತಂಡಗಳನ್ನ ನಾವು ರಚನೆ ಮಾಡಿರ್ತೇವೆ. ಒಂದು ತಂಡದಲ್ಲಿ PSI ಪ್ರವೀಣ್ ಗಂಗೊಳ್ರವರು ಕಿತ್ತೂರು ಪೊಲೀಸ್ ಠಾಣೆ ಇವರು, ಹಾಗೂ ಇನ್ನೊಂದು ತಂಡದಲ್ಲಿ ಶ್ರೀ ಈರಪ್ಪ ರೀತಿ PSI ನೇಸರ್ಗಿ ಪೊಲೀಸ್ ಠಾಣೆ. 2 ಪೊಲೀಸ್ ಠಾಣೆಗಳ ಜಂಟಿ ಕಾರ್ಯಾಚರಣೆಯನ್ನು CPI ಕಿತ್ತೂರು ಉತ್ತರವರಾದಂಥ ಶಿವಾನಂದ ಗುಡಗನಟ್ಟಿ ಅವರು ನೋಡ್ಕೊಂಡಿರ್ತಾರೆ. ಇದರಲ್ಲಿ ಆರೋಪಿಗಳು ಅಫೆನ್ಸ್ ಮಾಡಿ ಹೋದ್ಮೇಲೆ ಅವರ ಏನು CCTVಗಳಲ್ಲಿ ಏನು ಬಂದಿದ್ದಾವೆ ಅದನ್ನು ನೋಡ್ಕೊಳ್ಳಿಕ್ಕೆ ಪ್ರವೀಣ್ ಅವರು, ಹಾಗೂ ಆರೋಪಿಗಳು ಅಫೆನ್ಸ್ ಸ್ಪಾಟಿಗೆ ಬರಲಿಕ್ಕೆ ಏನು ಹಿಂದ್ಗಡೆಯಿಂದ ಏನು ಬಂದಿದ್ದಾರೆ ಅದು ನೋಡಲಿಕ್ಕೆ ಈರಪ್ಪ ರೀತಿಯವರು ಹಾಗೂ CPI ಶಿವಾನಂದ ಗುಡಗನಟ್ಟಿ ಅವರು ಕಾರ್ಯಪ್ರವೃತ್ತರಾಗಿ ಸುಮಾರು 2ರಿಂದ 3 ದಿನಗಳಲ್ಲಿ ಆರೋಪಿಯ ಗುರುತನ್ನು ಪತ್ತೆ ಹಚ್ಚಿ ಆರೋಪಿ ತಪ್ಪಿಸಿಕೊಂಡರೂ ಸಹ ಛಲ ಬಿಡದೆ ಆರೋಪಿಯನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿರ್ತಾರೆ. ಆದರೆ ದುರದೃಷ್ಟವಶಾತ್ ಆರೋಪಿಯನ್ನು ಹಿಡಿಲಿಕ್ಕೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಕಿತ್ತೂರು ಪೊಲೀಸ್ ಠಾಣೆಯ PSI ರವರಂಥ ಪ್ರವೀಣ್ ಗಂಗೊಳ್ ಹಾಗೂ ಅಪರಾಧ ಸಿಬ್ಬಂದಿಗಳಾದಂಥ ಶರೀಫ್ ಹಾಗೂ ಚಿಕ್ಕೇರಿ ರವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಅವರನ್ನು ಕೊಲೆ ಮಾಡಲಿಕ್ಕೆ ಯತ್ನಿಸಿದಾಗ PSI ಪ್ರವೀಣ್ ರವರು ಗಾಳಿಯಲ್ಲಿ ಒಂದು ಸುಟ್ಟು ಗುಂಡು ಹಾರಿಸಿ ಕನಿಷ್ಠ ಬಲ ಪ್ರಯೋಗಿಸಿ ಅವರಿಗೆ ನಿಲ್ಲಲಿಕ್ಕೆ ತಿಳಿಸಿದಾಗೂ ಸಹ ಪ್ರವೀಣ್ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ ಪ್ರವೀಣ್ ರವರು ತಮ್ಮ ಸರ್ವಿಸ್ ಪಿಸ್ತೂಲ್ನಿಂದ ಆರೋಪಿಯ ಕಾಲಿಗೆ ಒಂದು ಗುಂಡು ಹಾರಿಸಿ ಆರೋಪಿಯನ್ನು ಸೆಕ್ಯೂರ್ ಮಾಡಿಕೊಂಡು ತತ್ಕ್ಷಣವೇ ಆರೋಪಿಯ ಒಂದು ಚಿಕಿತ್ಸೆಗಾಗಿ ಆರೋಪಿಯನ್ನು ಹಾಗೂ ಗಾಯಗೊಂಡಂಥ ಪೊಲೀಸ್ ಸಿಬ್ಬಂದಿಯನ್ನು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಕನಿಷ್ಠ 3 ದಿನಗಳ ಕಾಲ ಚಿಕಿತ್ಸೆ ಕೊಡಿಸಿ ನಂತರ ಆರೋಪಿಯ ಗುಣಮುಖವಾದ ನಂತರ ಮಾನ್ಯ ನ್ಯಾಯಾಲಯಕ್ಕೆ ಆತನನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಆರೋಪಿಯು ಏನು ಕೃತ್ಯಕ್ಕೆ ಬಳಸಿದಂಥ ಏನು ಮೋಟಾರ್ ಸೈಕಲ್ ಇದೆ ಅದನ್ನು ಕೂಡ ನಾವು ಸೀಸ್ ಮಾಡ್ಕೊಂಡಿದ್ದೀವಿ. ತದನಂತರ ಆರೋಪಿ ಏನು ಕಳ್ಳತನ ಮಾಡ್ಕೊಂಡು ಹೋಗಿದ್ದ ಆ ಬಂಗಾರದ ಆಭರಣಗಳನ್ನು ಸೀಸ್ ಮಾಡ್ಕೊಂಡಿದ್ದೀವಿ. ನಂತರ ನಮ್ಮ ಇನ್ವೆಸ್ಟಿಗೇಷನ್ ತಿಳಿದು ಬಂದಿದ್ದೇನೆಂದರೆ ಆರೋಪಿಯು ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲದೆ ಗೋಕಾಕ್ ತಾಲೂಕಿನ ಮೂಡಲ್ಗಿಯಲ್ಲಿಯೂ ಹಾಗೂ ಚಿಕ್ಕೋಡಿಯಲ್ಲಿಯೂ ಕೂಡ ಅಪರಾಧವೆಸಗಿರುವುದು ಕಂಡುಬರುತ್ತದೆ. ಹಾಗಾಗಿ ಆರೋಪಿಗಳ ಮೇಲೆ ಏನು ಪ್ರಕರಣಗಳಿದ್ದಾವೆ ಅದನ್ನು ಮಾನ್ಯ ನ್ಯಾಯಾಲಯಕ್ಕೆ ತಿಳಿಸಿ ಆರೋಪಿಯನ್ನು ನಾವು ದಸ್ತಗಿರಿ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದೀವಿ. ಇನ್ನು ಈ ನಟೋರಿಯಸ್ ಸರಗಳ್ಳರನ್ನ ಭರ್ಜರಿ ಭೇಟಿಯಾಡಿ ಜೈಲಿಗಟ್ಟಿದ್ದಕ್ಕೆ ಕಿತ್ತೂರು ಪೊಲೀಸರಿಗೆ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಗೂ ಕಿತ್ತೂರು ತಾಲೂಕು ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.